ಲವ್ ಧೋಖಾ ಎಫ್ಐಆರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮಾಜಿ ಸಚಿವ ಹಾಲಿ ಶಾಸಕ ಔರಾದ್ ಮೀಸಲು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರ ಮಗನ ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಅದಾದ ನಂತರದಲ್ಲೂ ನಾನು ಮದುವೆನೇ ಮಾಡ್ಕೊಳ್ತೀನಿ ಎನ್ನುವಂತ ಮಟ್ಟಕ್ಕೆ ಬಂದು ಹೇಗಾದರೂ ಈಗಾಗಲೇ ನಿಶ್ಚಿತಾರ್ಥ ಆಗಿದೆ, ನಾವಿಬ್ಬರು ಗಂಡ ಹೆಂಡತಿಯರೇ, ನಾವು ಹೆಂಗೆ ಬೇಕಾದ್ರೂ ಹಂಗೆ ಇರಬೇಕೆಂದು ಹೇಳಿಕೊಂಡು ಆ ಮಹಿಳೆ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿರುವಂತ ಘಟನೆ ಕುರಿತು ಬೀದರ್ ನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಒಂದಲ್ಲ ಎರಡಲ್ಲ 8 ಬಾರಿ ನನ್ನ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಸಂತ್ರಸ್ತೆಯಾಗಿರ್ತಕ್ಕಂಥ ಮಹಿಳೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೊಂಡಿದ್ದಾಳೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾನು ಮೊದಲಿಗೆ ಅವರಿಗೆ ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆದೆ. ಅದಾದ ನಂತರದಲ್ಲಿ ನಮ್ಮ ಲವ್ ಬೆಳೀತು. ಲವ್ ಆದ್ಮೇಲೆ ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ ಆದ್ಮೇಲೆ ಧೋಖಾ ಆಗಿದೆ ಎನ್ನುವಂತ ಮಾತನ್ನ ಆ ಮಹಿಳೆ ಮಾತಾಡ್ತಾ ಇದ್ದಾಳೆ. ಯಾಕಂದ್ರೆ ಹೇಳಿ ಕೇಳಿ ಒಂದಲ್ಲ ಎರಡಲ್ಲ ಬೆಂಗಳೂರಿಂದ ಹೈದರಾಬಾದಿಂದ ಶಿರಡಿ ಈ ತರ ಎಲ್ಲ ದೇವಸ್ಥಾನಗಳೆಲ್ಲ ಕರೆದುಕೊಂಡು ಹೋಗಿ ನನ್ನನ್ನ ಬಲಾತ್ಕಾರ ಮಾಡೋದೇ ಪ್ರತೀಕ್ ಚೌಹಾಣನ ಕಾಯಕವಾಗಿತ್ತು ಎನ್ನುವಂತ ಮಟ್ಟಕ್ಕೆ ಬಂದು ಆ ವಿಚಾರವನ್ನ ಮಹಿಳೆ ತನ್ನ ದೂರಿನ ಅನ್ವಯ ಮಹಿಳಾ ಆಯೋಗಕ್ಕೆ ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ನೋವುಗಳನ್ನ ತೋಡಿಕೊಂಡಿದ್ದಾಳೆ. ಹಾಗಾಗಿ ಪ್ರತೀಕ್ ಚೌಹಾಣ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಎನ್ನುವಂತ ಮಾತನ್ನ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀವಿ. ಯಾಕಂದ್ರೆ ಅನೇಕ ಬಾರಿ ಈ ರೀತಿಯಾಗಿ ನನ್ನ ಮೇಲೆ ಅತ್ಯಾಚಾರವಾಗಿದೆ, ನನ್ನ ಮೇಲೆ ಹಲ್ಲೆ ಕೂಡ ಆಗಿದೆ. ಆದ್ರೂ ಕೂಡ ಎಲ್ಲನೂ ನಾನು ಸಹಿಸಿಕೊಂಡು ಬಂದಿದ್ದೇನೆ. ಯಾಕಂದ್ರೆ ನಾನು ಹೇಗಾದ್ರೂ ಅವನ ಹೆಂಡತಿ ಆಗಿರ್ತೇನೆ, ಈಗಾಗಲೇ ನಿಶ್ಚಿತಾರ್ಥ ಬೇರೆ ಆಗಿದೆ. ಹಾಗಾಗಿ ನನ್ನನ್ನ ಯಾವ ರೀತಿಯಾಗಿ ಬಳಸಿಕೊಂಡಿದ್ದಾನಂತಂದ್ರೆ, ನೀನು ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೀನು ಕೈ ಕಟ್ ಮಾಡಿಕೊಂಡ್ರೆ ನೀನು ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಲವಂತವಾಗಿ ಆ ಸಂತ್ರಸ್ತೆಯ ಕೈಯನ್ನ ಕಟ್ ಮಾಡಿದಾನಂತೆ ಪ್ರತೀಕ್ ಚೌಹಾಣ್. ಇದು ನಾವ್ಯಾರು ಹೇಳ್ತಾ ಇಲ್ಲ, ಆ ಖುದ್ದಾಗಿ ನೋವನ್ನು ಅನುಭವಿಸಿರುವಂತ ಸಂತ್ರಸ್ತೆಯಾಗಿರ್ತಕ್ಕಂಥ ಹುಡುಗಿನೇ ಇವತ್ತು ಮಾಧ್ಯಮದವರ ಮುಂದೆ ಬಂದು ತಮ್ಮ ನೋವುಗಳನ್ನ ತೋಡಿಕೊಂಡಿದ್ದಾಳೆ. 2 ವರ್ಷಗಳ ಈ ಒಂದು ಸಂಬಂಧದಲ್ಲಿ ನಮ್ಮ 2 ಕುಟುಂಬಗಳ ಮಧ್ಯೆ ಮಾತುಕತೆ ನಡೆದು ಹೋಗಿತ್ತು. ದಿನಾಂಕ 25/12/2023 ಔರಾದ್ ತಾಲೂಕಿನ ಗಂಸುಬಾಯಿ ತಾಂಡಾದಲ್ಲಿ 2 ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ಮತ್ತು ಮಠಾಧೀಶರ ಸಮ್ಮುಖದಲ್ಲಿ ಸಮುದಾಯದ ಸಂಪ್ರದಾಯದಂತೆ ನಮ್ಮಿಬ್ಬರ ನಿಶ್ಚಿತಾರ್ಥವನ್ನು ನಡೆದು ಹೋಗಿತ್ತು. ತಾವೆಲ್ಲ ಕಂಡಿದ್ದೀರಿ, ತಾವೆಲ್ಲ ನೋಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟು ಧಾಮ್ ಧೂಮ್ ಆಗಿ ಮಾಡ್ತಾರಂದ್ರೆ ನಾನು ನಿಜಕ್ಕೂ ದಂಗಾಗಿ ಹೋಗಿದೆ. ಆದ್ರೆ ಇವರಂತ ಹಲ್ಕಾಟ್ ಕೆಲಸ ಮಾಡಿದ ಮೇಲೆ ಇದರಿಂದ ನಮಗೆ ಗೊತ್ತಾಗಿದೆ, ಇವ್ರು ಮಾಡ್ತಕ್ಕಂಥ ಕುತಂತ್ರಿ ಆಟಕ್ಕೆ ನಾನು ಬಲಿಪಸಿ ಆಗಬೇಕಾಗಿದೆ. ಹಾಗಾಗಿ ನಾನು ಬಲಿಪಸಿ ಆಗುದಿಲ್ಲ, ಅವರಿಗೊಂದು ತಕ್ಕ ಪಾಠ ಕಲಿಸ್ತೀನಿ ಎನ್ನುವಂತ ಮಾತನ್ನ ನೊಂದ ಸಂತ್ರಸ್ತೆ ತಮ್ಮ ಅಳನ್ನು ತೋಡಿಕೊಂಡಿದ್ದಾಳೆ. ಅದಾದ ನಂತರದಲ್ಲಿ ಪ್ರತೀಕ್ ಚೌಹಾಣ್ ಹೊರಗಡೆ ಸುತ್ತಾಡಲು ನನ್ನನ್ನು ಕಳಿಸುವಂತೆ ನಮ್ಮ ಪೋಷಕರಿಗೆ ಪದೇ ಪದೇ ಫೋನ್ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಯಾತನೆ, ಗೋಳು, ಗುಮ್ಮಾನಗಳನ್ನ ಹಾಕೋದ್ರಿಂದ ನಮ್ಮ ತಂದೆ ತಾಯಿ ಕುಟುಂಬಸ್ಥರು ಪ್ರತೀಕ್ ಚೌಹಾಣ್ ಜೊತೆ ಹೋಗಲು ಅನುಮತಿ ಕೊಟ್ಟಿರ್ತಾರೆ. 4 ಬಾರಿ ಲಾತೂರ್ ಜಿಲ್ಲೆಯ ಲಾಡ್ಜ್ ನಲ್ಲಿ ಇಬ್ಬರು ತಂಗಿದ್ದೇವೆ, ನಾವಿಬ್ಬರು ಕೂಡ ಲಾಡ್ಜ್ ನಲ್ಲಿ ಇದ್ದುಕೊಂಡಿದ್ದೇವೆ ಅನ್ನುವಂತ ಮಾತನ್ನು ಸಹ ಸಂತ್ರಸ್ತ ಮಹಿಳೆ ಹೇಳಿಕೊಂಡಿದ್ದಾಳೆ. ಅದಾದ ನಂತರದಲ್ಲಿ ಮತ್ತೆ ಮದುವೆ ನೆಪ ಹೇಳಿ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಲ್ಲದೆ ಸಹಕರಿಸದಿದ್ದರೆ ಮದುವೆ ಆಗದೆ ಇರುವುದು ಇದು ನನ್ನ ಖಾಯಂ ಆಗದಂತ ಕೆಲಸ ಎಂದು ಹೇಳಿ ಮಹಿಳೆಗೆ ಧಮಕಿ ಹಾಕಿದಾನಂತೆ ಪ್ರತೀಕ್ ಚೌಹಾಣ್. ಒಂದು ಕಡೆ ಪ್ರತೀಕ್ ಚೌಹಾಣ್ ಅವರ ತಂದೆಯಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಹೇಳ್ತಾರೆ, ನಾವ್ಯಾವುದು ಕೂಡ ತಪ್ಪು ಮಾಡಿಲ್ಲ, ನನ್ನ ಮಗ ಕೂಡ ಏನು ಮಾಡಿಲ್ಲ, ನೀವು ಯಾವುದೇ ಟೆಸ್ಟ್ ಮಾಡಿದ್ರು ಕೂಡ ನಾವು ಸಿದ್ಧರಾಗಿದ್ದೇವೆ ಎನ್ನುವಂತ ಮಾತನ್ನ ಪ್ರಭು ಚೌಹಾಣ್ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು.
ಆದರೆ ಅದರ ತದ್ವಿರುದ್ಧವಾಗಿ ಇವತ್ತು ಸಂತ್ರಸ್ತ ಮಹಿಳೆ ಇಷ್ಟೆಲ್ಲ ದೂರುಗಳನ್ನ ತಂದು ಕೊಟ್ಟಿದ್ದಾಳೆ. ಲಾತೂರ್ನ ಲಾರ್ದಲ್ಲಿ ನಾವು 4-5 ಸಾರಿ ಜೊತೆಗಿದ್ದೀವಿ ಎನ್ನುವಂತ ಮಾತನ್ನ ಹೇಳಿದ್ದಾಳೆ. ಅದಲ್ಲದೆ 6-7 ಬಾರಿ ಅಲ್ಲ 8 ಸಾರಿ ನನ್ನ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ದಾನೆ ಎನ್ನುವಂತ ಮಾತು ಕೂಡ ಹೇಳಿದ್ದಾರೆ. ಒಂದು ವೇಳೆ ಈ ರೀತಿ ಆಗಿದ್ರೆ ಈ ಪ್ರೀತಿ ಪ್ರೇಮ ಧೋಕಾದಲ್ಲಿ FIR ಆಗಲಿಕ್ಕೆ ಪ್ರಮುಖ ಕಾರಣವೇ ಪ್ರತೀಕ್ ಚೌಹಾಣ್ ಮಾಡಿಕೊಂಡ ಎಡವಟ್ಟಾಗಿದೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಬಹುದಾಗಿದೆ. ಯಾಕಂದ್ರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ತನ್ನದೇ ಆದ ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಅನುಗುಣವಾಗಿ ಮತ್ತೆ ಶಿರ್ಡಿಗೆ ಹೋಗುವ ನೆಪದಡಿಯಲ್ಲಿ ನಮ್ಮನ್ನ ಫೋನ್ ಮಾಡಿ ನೀವು ಬನ್ನಿ ಅಂತೇಳಿ ಕರೆದು ತಮ್ಮದೇ ಆದ ರೀತಿಯಲ್ಲಿ ಅವರದೇ ಖರ್ಚು ವೆಚ್ಚದಲ್ಲಿ ಫ್ಲೈಟ್ ಮಾಡಿಕೊಂಡು ಶಿರ್ಡಿಗೆ ಕರೆದುಕೊಂಡು ಹೋಗ್ತಾರೆ. ಆ ದೇವರ ದರ್ಶನಕ್ಕೆ ಯುವತಿ ತನ್ನ ಸಹೋದರ ಹಾಗೂ ಸಹೋದರಿನ ಕರೆದುಕೊಂಡು ಪ್ರತೀಕ್ ಚೌಹಾಣ್ ಜೊತೆಯಲ್ಲಿ ಹೋಗಿರ್ತಾಳೆ. ಅದರಲ್ಲೂ ಸಹ ಶಿರ್ಡಿಯಲ್ಲಿ ಕೂಡ ಇಬ್ಬರು ಕೂಡ ಒಂದು ಕಡೆ ರೂಮ್ ಮಾಡಿಕೊಂಡು ಪ್ರತ್ಯೇಕವಾಗಿ ಲಾಡ್ಜ್ನಲ್ಲಿ ಉಳಿದುಕೊಂಡಿರ್ತಾರೆ. ಅಲ್ಲಿ ಕೂಡ ಇಬ್ಬರ ಮಧ್ಯೆ ದೈಹಿಕವಾಗಿ ನನಗೆ ಸಂಪರ್ಕ ಮಾಡಿದ್ದಾನೆ, ನಾನು ಇದನ್ನ ನಿರಾಕರಿಸಿದರೆ ದೇವಸ್ಥಾನಗಳಲ್ಲಿ ಈ ತರ ಎಲ್ಲ ಮಾಡಬಾರದು ನಿಟ್ಟಿನಲ್ಲಿ ನಿರಾಕರಿಸಿದರೆ ನೀನು ನನಗೆ ಮದುವೆ ಆಗೋಳು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತೇಳಿ ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ನೊಂದ ಸಂತ್ರಸ್ತೆ ತನ್ನ ಅಳನ್ನು ತೋಡಿಕೊಂಡಿದ್ದಾಳೆ. ಅದಾದ ನಂತರ ಮುಂದೆ ಮದುವೆ ದಿನಾಂಕ ಗೊತ್ತುಪಡಿಸಲು ಪ್ರತೀಕ್ ಚೌಹಾಣ್ ಕುಟುಂಬದವರು ಮೇಲಿನ ಮೇಲೆ ಹಿಂದೇಟು ಹಾಕುತ್ತಿದ್ರು. ಹೀಗಾಗಿ ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ನಾವು ದಿನಾಂಕ 7/2025 ಯುವತಿ ಪೋಷಕರು ಸೇರಿಕೊಂಡು ಗಂಸುಬಾಯಿ ಥಾಂಡಾ ನಿವಾಸಕ್ಕೆ ಶಾಸಕರ ಪ್ರಭು ಚೌಹಾಣ್ ಮನೆಗೆ ಬಂದು ಅವರ ಬರ್ತ್ಡೇ ವಿಶೇಷವನ್ನ ಸೆಲೆಬ್ರೇಟ್ ಮಾಡಿ ಅವರನ್ನ ಕೇಳಿಕೊಂಡು ಹೋಗ್ಲಿಕ್ಕೆ ನಾವು ಬಂದಿರ್ತೇವೆ. ಅಲ್ಲಿ ಕೂಡ ಒಂದಿಷ್ಟು ಗಲಾಟೆ ಆಗಿದೆ, ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಪ್ರಭು ಚೌಹಾಣ್ ಅವರು ಅಲ್ಲಿರ್ತಕ್ಕಂತಹ CC ಕ್ಯಾಮೆರಾಗಳನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ನಮ್ಮನ್ನ ಮನ ಬಂದಂಗೆ ಹೊಡೆದು ಉಳ್ಳಿಂದ ಓಡಿಸ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ನಿಮಗೆ ವಿಡಿಯೋ ಕ್ಲಿಪ್ಗಳನ್ನ ಇದ್ರೆ ತೋರಿಸಿ ಎನ್ನುವಂತ ಮಟ್ಟಕ್ಕೆ ಇಲ್ಲಿ ಪ್ರಭು ಚೌಹಾಣ್ಗೆ ಸವಾಲ್ ಹಾಕಿದಾಳೆ ಸಂತ್ರಸ್ತ ಮಹಿಳೆ. ಯಾಕಂದ್ರೆ ಆ ಒಂದು ವಿಡಿಯೋದಲ್ಲಿ ಯಾರು ಹೊಡೆದ್ರು, ಯಾವ ಕಾರಣಕ್ಕಾಗಿ ಹೊಡೆದ್ರು, ಹೇಗೆ ಹೊಡೆದ್ರು ಅನ್ನೋದು ಕೂಡ ಅವರೆಲ್ಲ ಡೀಟೇಲ್ಸ್ ಇದೆ. ಅದನ್ನ ಫುಟೇಜ್ ತೆಗಿರಿ ಎನ್ನುವಂತ ಮಾತನ್ನ ಪೊಲೀಸರಿಗೆ ಇಲ್ಲಿ ಸವಾಲ್ ಹಾಕಿ ನಿಂತಿದ್ದಾಳೆ ಈ ಒಂದು ನೊಂದ ಸಂತ್ರಸ್ತೆ. ಈಗಾಗಲೇ ಈ ಮೊದಲು ಯುವತಿ ಕೂಡ ಜುಲೈ 17 ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ನೀಡಿರ್ತಾಳೆ. ಅದಾದ ನಂತರದಲ್ಲಿ ಸಹ ಇಲ್ಲಿ ಒಂದಿಷ್ಟು ತಮ್ಮದೇ ಅಂತ ಆಲೋಚನೆ ವಿಚಾರಗಳು ನಡೆದು ಹೋಗುತ್ತವೆ. ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರತೀಕ್ ಚೌಹಾಣ್ ಕಣ್ಣಿಗೆ ಕಾಣಿಸಿಕೊಂಡದ ಹಾಗೆ ಅವರ ತಂದೆ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಯಾಕೆ ಪ್ರತೀಕ್ ಚೌಹಾಣ್ ಕುಂತುಕೊಂಡು ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು ಎನ್ನುವಂತ ಮಟ್ಟಕ್ಕೆ ಕೂಡ ಆ ಯುವತಿ ಬಂದಿರ್ತಾಳೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪ್ರತೀಕ್ ಚೌಹಾಣ್ ಈಗೋ ಇನ್ನ ಗಳಿಗೆಯಲ್ಲೂ ಗೊತ್ತು ಅರೆಸ್ಟ್ ಆಗುವಂತೂ ನಿಶ್ಚಿತವಾಗಿದೆ ಎನ್ನುವ ಮಾತನ್ನ ಈ ಮೂಲಕ ಇಲ್ಲಿ ಹೇಳಿ ಬಯಸಲಾಗ್ತಾ ಇದೆ. ಈ ರೀತಿಯಾಗಿ ಒಬ್ಬ ಸಮಾಜದ ಸುಧಾರಕ ಮತ್ತು ಸಮಾಜದಲ್ಲಿ ಘನತೆ ವ್ಯಕ್ತಿಯಾಗಿರುವಂತಹ ಪ್ರಭು ಚೌಹಾಣ್ ಅವರು ಈ ರೀತಿಯಾಗಿ ತಮ್ಮ ಮಗನ ಕರ್ಮಕಾಂಡಗಳನ್ನು ಮುಚ್ಚಿಟ್ಟುಕೊಂಡು ಇಲ್ಲೊಂದು ಯಾವುದೇ ರೀತಿಯಿಂದ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಷಡ್ಯಂತ್ರ, ನನಗಂತೂ ಇವ್ರು ಯಾರು ಗೊತ್ತಿಲ್ಲ. ಹಾಗಾಗಿ ಸುಮ್ಮನೆ ಖೂಬಾ ಅವರ ಕೈವಾಡ ಇದೆ ಎಂದು ಚೌಹಾಣ್ ಹೇಳ್ತಿರೋದು ಇದು ಸತ್ಯಕ್ಕೆ ದೂರವಾದ ಮಾತು. ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ನಾನು ಭಗವಂತ ಖೂಬಾ ಅಂತ ಇವರೇ ಅಂತ ನನಗೆ ಪರಿಚಯ ಇಲ್ಲ. ಅವರು ಸೋತ ನಂತರದಲ್ಲಿ ನಿಮ್ಮ ಮದುವೆ ಧನಂದಾರಿಯಾಗಿ ಮಾಡ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ನೊಂದಂತ ಯುವತಿ ತನ್ನ ನೋವುಗಳನ್ನ ತೋಡಿಕೊಂಡಿದ್ದಾಳೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನನ್ನಮ್ಮನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಅದರಿಂದ ನಾವ್ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷಕ್ಕೆ ಹೋದವರಲ್ಲ, ರಾಜಕೀಯ ಪಕ್ಷದಲ್ಲಿ ನಾವು ಬಂದವರು ಅಲ್ಲ. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ಪ್ರಭು ಚೌಹಾಣ್ನ ಈ ರೀತಿಯಾಗಿ ನಮ್ಮನ್ನ ರಾಜಕೀಯಕ್ಕೆ ದೂಡುತ್ತಿದ್ದಾರೆ. ಇದರಿಂದ ನಾವು ಯಾವುದೇ ರೀತಿಯಿಂದ ಕುಗ್ಗೋದಿಲ್ಲ, ಜಗ್ಗೋದಿಲ್ಲ, ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮಗೆ ನ್ಯಾಯ ಕೊಡಲಿಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ, ಪೊಲೀಸ್ ಇಲಾಖೆ ಇದೆ ಮತ್ತು ಮಾಧ್ಯಮದವರು ಕೂಡ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ನೀವು ನ್ಯಾಯ ಕೊಡಿಸ್ತೀರಿ ಅನ್ನೋ ಮಟ್ಟಕ್ಕೆ ನಾನಿಲ್ಲಿ ಬಂದು ನಿಂತುಕೊಂಡು ಹೇಳ್ತಾ ಇದ್ದೀನಿ. ಪದೇ ನನ್ನನ್ನ ಇಷ್ಟೆಲ್ಲ ನೀವು ಕೇಳಿದ್ರು ಕೂಡ ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀವೇನ್ ಬೇಕಾದ್ರೆ ಕೇಳಿ, ನಾನು ಓಪನ್ ಆಗಿ ಚಾಲೆಂಜರ್ ನಾನು ಮಾತಾಡ್ತೀನಿ. ನನಗೆ ಖೂಬಾ ಗೊತ್ತಿಲ್ಲ, ಖೂಬಾನ ಬಗ್ಗೆ ನನಗೆ ಪ್ರಶ್ನೆನೇ ಗೊತ್ತಿಲ್ಲ. ಅವರಾಗೆ ಹೇಳಿದ್ದು ನೀನು ಈ ಸಾರಿ ಚುನಾವಣೆಯಲ್ಲಿ ಖೂಬಾ MP ಟಿಕೆಟ್ ಸೋತ್ರೆ ಘನಂದಾರಿಯಾಗಿ ನಿಮ್ಮ ಧಾಮ್ ಧೂಮ್ ಆಗಿ ನಿಮ್ಮ ಮದುವೆ ಮಾಡ್ತೇನೆ ಅಂತೇಳಿ ಅವರ ಪ್ರತೀಕ್ ಚೌಹಾಣ್ ಅವರೇ ಹೇಳಿದ್ದಾರೆ, ನಮ್ಮ ತಂದೆಯವರು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಅವರು ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದು ರೀತಿಯಿಂದ ಪ್ರಭು ಚೌಹಾಣ್ ಅವರು ಮಾಡಿರ್ತಕ್ಕಂಥ ಅವ್ರ ಮಗ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ
ಇಲ್ಲಿ ಅಡಕೆ ಕತ್ತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರಭು ಚವ್ಹಾಣ್ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಒಂದು ರೀತಿಯಿಂದ ತಮ್ಮ ಮಗ ತಪ್ಪೇನಾದ್ರೂ ಮಾಡಿರಬಹುದು ಅಥವಾ ಮಾಡಲಾರ್ದೆ ಇರ್ತಾರ ಅಂತಕ್ಕಂಥ ಕಾಲಘಟ್ಟವು ಈಗಿನಂತದಲ್ಲ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹದಿಹರೆಯದ ಯುವಕ ಯುವತಿಯರು ಒಂದು ಕಡೆ ಸೇರ್ಕೊಂಡ್ರೆ ಸಾಕು, ಅವರ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗುವಂತ ಮಟ್ಟಕ್ಕೆ ಬಂದು ನಿಂತುಕೊಂಡಿದ್ದಾರೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮಗನಾಗಿ ಬೇರೆ ಬೇರೆ ಲಾಜ್ಗಳಿಗೆ ಕರೆದುಕೊಂಡು ಹೋಗಿ ತಮ್ಮದೇ ಆದ ರೀತಿಯಲ್ಲಿ 8 ಬಾರಿ ನಮ್ಮ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ನೊಂದ ಮಹಿಳೆ ಹೇಳಿಕೊಳ್ತಾ ಇದ್ದಾಳೆ. ಹಾಗಾಗಿ ಇವರು ಕೂಡ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಈ ನೊಂದ ಮಹಿಳೆ ಯಾವುದೇ ಕಾರಣಕ್ಕೂ ಇದನ್ನ ನಮ್ಮ ವಿಷಯನ ಡೈವರ್ಟ್ ಮಾಡ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರು. ನಾವು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಸಂಬಂಧಪಟ್ಟಿರೋಲ್ಲ, ನನಗೆ ಭಗವಂತಗುವ ಸಂಬಂಧನೂ ಅಲ್ಲ ಅನ್ನುವಂತ ಮಟ್ಟಕ್ಕೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತದೆ ಎಂಬುದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಭು ಚವ್ಹಾಣ್ ಅವರ ಮಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂಧನವಾಗುವಂತೂ ನಿಶ್ಚಿತವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ. ಮತ್ತೆ ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಮುದಾಳೆ.